ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಮಹಾರಾಷ್ಟ್ರ ಪಾಸಿಂಗ್ ಹೊಂದಿರುವ ಕಾರಿನಲ್ಲಿ ಕಂತೆ ಕೋಟಾ ನೋಟುಗಳ ಸಾಗಣೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಹಾಗೂ ಮುಧೋಳ್ ಬೈಪಾಸ್ ರಸ್ತೆಯಲ್ಲಿ ಎಂಎಚ್ ಪಾಸಿಂಗ್ ಹೊಂದಿರುವ ಕಾರಿನಲ್ಲಿ ಕಂತೆ ಕೋಟಾ ನೋಟುಗಳನ್ನು ಸಾಗಿಸುತ್ತಿದ್ದ ವೇಳೆ ಎನ್ಎಚ್ಆರ್ಐಸಿ ಸಂಸ್ಥೆಯ ಕರ್ನಾಟಕ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಪ್ರಕಾಶ್ ಪೀಠಕ್ ಅವರು ಕಾರ್ಯಪ್ರವೃತ್ತರಾಗಿ ಕಾರನ್ನ ತಡೆಹಿಡಿದು ಇದರ ಹಿಂದೆ ಇರುವ ಮನಿ ಡಬಲಿಂಗ್ ಗ್ಯಾಂಗ್ ಅನ್ನ ಮುಧೋಳ್ ಪೊಲೀಸ್ ಠಾಣೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಟಾ ನೋಟುಗಳನ್ನು ಸಾಗಿಸುತ್ತಿದ್ದ ಕಾರನ್ನ ತಡೆ ಹಿಡಿದು ನಿಲ್ಲಿಸಿದಾಗ ಎಎ ಬ್ಯಾಗಿನಲ್ಲಿ ಕಂತೆ ಕೋಟಾ ನೋಟುಗಳನ್ನ ತುಂಬಿರುವುದನ್ನ ನೋಡಲು ಸ್ಥಳೀಯ ಜನರು ಸೇರಿದ್ದು ಹಾಗೂ ಅಲ್ಲೇ ಬಿದ್ದಿರುವ ನೋಟುಗಳನ್ನ ಪರಿಶೀಲಿಸಿದರು. ಪ್ರಕಾಶ್ ಪೀಠಕ್ ಅವರ ಸಮಯ ಪ್ರಜ್ಞೆ ಮತ್ತು ಅವರ ಕಾರ್ಯ ಪ್ರವೃತ್ತಿಯನ್ನ ನೋಡಿ ಮುಧೋಳ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇವರ ಮಹತ್ವದ ಕಾರ್ಯ ಸಾಧನೆಯನ್ನ ಮೆಚ್ಚಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಎಚ್ಎನ್ಆರ್ಐಸಿ ಆಡಳಿತ ಮಂಡಳಿಯ ವತಿಯಿಂದ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಾಯಿತು. ಫ್ರೀಡಂ 19 ನ್ಯೂಸ್ ಜಮಖಂಡಿ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.